ಓಕೆ ಗಿಲ್ಲಿ ಅವರೇ, ಇವಾಗ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಅದು ಎಲ್ರಿಗೂ ಆಫರ್ಸ್ ಬರೋದೊಂದು ಕಾಮನ್. ಬಟ್ ನಿಮ್ಗೆ ಇವಾಗ ಬಂದಿರೋ ಪಾಪ್ಯುಲಾರಿಟಿಗೆ ಏನೆಲ್ಲ ಆಫರ್ಸ್ ಬಂದಿದೆ ಅಂಡ್ ನೆಕ್ಸ್ಟ್ ಗಿಲ್ಲಿ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಅದೇ ಮೇಡಮ್, ಸಿನಿಮಾಗಳು ಇದು ಸುಮಾರು ಬರ್ತವೆ ಮೇಡಮ್, ಅಡ್ವರ್ಟೈಸ್ಮೆಂಟ್ ಇದು ಅದೆಲ್ಲ ಸುಮಾರು ಬರ್ತವೆ ಮೇಡಮ್. ಅದು ಅದೇ ಈಗ ಅದೆಲ್ಲ ಒಂದೇ ಸತಿ ಹಿಂಗ್ ಬಂದ್ಬಿಟ್ಟಾಗ ಅಲ್ಲೇ ಅಲ್ಲಿಂದನೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಅದೇ ಚಾಲೆಂಜು. ಏನ್ ಮಾಡೋದು ನೆಕ್ಸ್ಟ್, ಏನ್ ಮಾಡ್ಬೇಕು ಅನ್ನೋದೇ ಈಗ ದುಡುಕಿ ಏನು ನಿರ್ಧಾರ ತಗೋಬೇಕಲ್ಲ, ಎಲ್ಲಿ ಎಡವ್ಬಿಟ್ಟನೋ, ಎಲ್ಲಿ ಇದೆಲ್ಲ ತಿರ್ಗಾ ಜನಗಳ ಪ್ರೀತಿ ಇಷ್ಟೆಲ್ಲ ಇದ್ ಮಾಡಿ ತಿರ್ಗಾ ಎಲ್ಲ ಅದು ಕಳ್ಕೊಬಿಟ್ಟನೋ ಅನ್ನೋದು ಯಾವಾಗ್ಲೂ ಅದು. ಅದಕ್ಕೆ ನಿದ್ದೆ ಮಲ್ಕೋಬೇಕಂದ್ರೂ ಕೆಲವೊಂದು ಟೈಮ್ ನಿದ್ದೆ ಬರೋದಿಲ್ಲ. 2 ಅವರ್ 3 ಅವರ್ ನಿದ್ದೆ ಬರ್ತದೆ. ಏನಾಗ್ಬಿಡ್ತದೋ ಏನೋ. ಈಗ ಹಿಂಗ್ ನಿಮ್ ಜೊತೆ ಹಿಂಗ್ ಮಾತಾಡಿರ್ತೀನಿ, ಒಂದ್ ಇಂಟರ್ವ್ಯೂ ಆಗಿರ್ತದೆ, ಅಯ್ಯೋ ಏನ್ ಮಾತಾಡೋದು ಏನೋ, ಮಾತಿನ ಬರದಲ್ಲಿ ಏನಾಗ್ಬಿಟ್ಟದ ಏನೋ, ಅದ್ ಹೆಂಗ್ ಕಾಣಿಸ್ಬಿಟ್ಟದ ಏನೋ, ಬರೀ ಇದೇ ಯೋಚನೆ ಇರ್ತದೆ. ಅಂದ್ರೆ ಅದು ಅದನ್ನ ಯಾವಾಗ್ಲೂ ಮೈಂಡ್ ಅಲ್ಲಿ ಇರ್ತದ ನೋಡಿ. ಅದು ನಾನೇನು ಈಗ ಎಕ್ಸ್ಪೀರಿಯನ್ಸ್, ನಾನು ಅದನ್ನೇ ಮೇಡಮ್ ಅವಾಗಿಂದ ಹೇಳ್ತಿರೋದು. ನನ್ಗೇನು ಎಕ್ಸ್ಪೀರಿಯನ್ಸ್ ಈಗ ಅದನ್ನ ತಕೊಂಡೋಗಿ ಒಂದು ಆ ಸ್ಟಾರ್ಡಮ್ ಇದೆಲ್ಲ ಬಂದು ಒಂದು ಎಕ್ಸ್ಪೀರಿಯನ್ಸ್ ಇರೋದನ್ನ ಹ್ಯಾಂಡಲ್ ಮಾಡ್ತಾರೆ ಮೇಡಮ್. ನಾನು ಇನ್ನೂ 26, 27, 28 ಎಲ್ಲ ಹಿಂಗ್ ಬಂದ್ಬಿಟ್ಟು 28 ವರ್ಷ 27 ವರ್ಷ ಅಂದ್ರೆ ಎಲ್ಲ ಹಿಂಗ್ ಬಂದ್ಬಿಟ್ಟಾಗ ಅದ್ ಹೆಂಗ್ ಹ್ಯಾಂಡಲ್ ಮಾಡೋದು, ಅದ್ ಹೆಂಗ್ ನಿಭಾಯಿಸೋದು ಅನ್ನೋದು ಸಿಕ್ಕಾಪಟ್ಟೆ ಇದಾಗ್ಬಿಡ್ತದೆ. ನಿಭಾಯಿಸೋದು ಅಂದ್ರೆ ಅದ್ ಎಲ್ಲಿ ಅವ್ರು ನನ್ನ ಏನ್ ಇಷ್ಟಪಟ್ಟವ್ರು ನನ್ನ ಹೆಂಗ್ ನೋಡೋರೆ ಅದನ್ನ ಕಳ್ಕೋಬಾರ್ದು, ಆ ಪ್ರೀತಿ ಏನ್ ತೋರಿಸೋರು ಅದನ್ನ ಕಳ್ಕೋಬಾರ್ದು ಅನ್ನೋದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ನೀವು ತುಂಬಾ ಬುದ್ಧಿವಂತರಿದ್ದೀರಿ ಗಿಲ್ಲಿ ಅವರೇ. ಅದು ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ. ನೀವು ಬಹುಶಃ ತಪ್ಪು ಮಾಡ್ಕೊಳಲ್ಲ ಅನ್ಸತ್ತೆ. ಅಂದ್ರೆ ಏನೇ ಮಾಡಿದ್ರು ಯೋಚನೆ ಮಾಡಿ ಹುಷಾರಾಗಿ ಮಾಡ್ತೀರಿ. ನಂಬಿಕೆ ಬಹುಶಃ ನಿಮ್ಮ ಎಲ್ಲಾ ಫ್ಯಾನ್ಸಿಗೂ ಇದೆ. ಅಂಡ್ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗಿ ಅಷ್ಟೇ.